ಜಿಲ್ಲಾಧಿಕಾರಿಗಳಿಗೆ ಹೇಳು ಧಿಕ್ಕಾರ, ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಹೇಳು ಧಿಕ್ಕಾರ. ನಮಸ್ಕಾರ, ಈ ನಿಮ್ಮ ಶುಕ್ರದೇಶ ನ್ಯೂಸ್ ಅಪ್ಡೇಟ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಚಿತ್ರದುರ್ಗ ಜಿಲ್ಲೆಯ ಭರಮಸಾಗರ ಹೋಬಳಿ ಗ್ರಾಮ ಪಂಚಾಯತಿ ಪಿಡಿಒ ಶ್ರೀದೇವಿ ಅವರನ್ನು ಅಮಾನತು ಮಾಡುವಂತೆ ಚಿತ್ರದುರ್ಗದಲ್ಲಿ ಕರುನಾಡ ವಿಜಯ ಸೇನೆ ಪದಾಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಆಗ್ರಹಿಸಿದ್ದಾರೆ. ಸರ್ಕಾರ ಕಾನೂನಂತೆ ಕಾನೂನು ಏನೇ ಬರಲಿ ಬೇಕೇ ಬೇಕು. ಈ ವೇಳೆ ಕರುನಾಡ ವಿಜಯ ಸೇನೆ ಜಿಲ್ಲಾಧ್ಯಕ್ಷ ಕೆಟಿ ಶಿವಕುಮಾರ್ ಅವರು ಮಾತನಾಡಿ, ಪಿಡಿಒ ಶ್ರೀದೇವಿಯವರು ಗ್ರಾಮ ಪಂಚಾಯತಿಗೆ ಬರುವಂತ ಸರ್ಕಾರದ ಹಣವನ್ನ ದುರುಪಯೋಗ ಮಾಡಿಕೊಂಡು ಲಕ್ಷಾಂತರ ರೂಪಾಯಿಗಳನ್ನು ಲೂಟಿ ಹೊಡೆದಿದ್ದಾರೆ. ಈ ಸಂದರ್ಭದಲ್ಲಿ ಕರುನಾಡ ವಿಜಯ ಸೇನೆ ಜಿಲ್ಲಾ ಉಪಾಧ್ಯಕ್ಷ ಮಜಾಯಿದ್, ಜಿಲ್ಲಾ ಸಂಚಾಲಕ ಹರೀಶ್, ಜಿಲ್ಲಾ ಕಾರ್ಯದರ್ಶಿ ಗೋಪಿನಾಥ್, ನಿಸಾರ್ ಅಹಮದ್, ಸುರೇಶ್ ಸೇರಿದಂತೆ ಮುಂತಾದವರು ಪಾಲ್ಗೊಂಡಿದ್ದರು. ಅವರು ಅಮಾನತಾಗಿ ಬಂದಿದ್ದಾರೆ. ಅದೇ ಭರಮಸಾಗರದಲ್ಲಿ ಏನು ಡ್ಯೂಟಿ ಮಾಡ್ತಿದ್ರು ಒಬ್ಬರು ಸೆಕ್ರೆಟರಿ ವಿಷಾ ಕುಡಿದ್ರು, ಅವು ಕೂಡ ಅಮಾನತಾಗಿದೆ. 2 ಬಾರಿ ಅಮಾನತಾದರು. ಇಲ್ಲಿವರೆಗೂ ಕೂಡ ಅದು ಎನ್ಕ್ವೈರಿಲೇ ಇದೆ. ಆದರೂ ಕೂಡ ಮತ್ತೊಮ್ಮೆ ಭ್ರಷ್ಟಾಚಾರ ಸಾಬೀತಾಗಿರ್ತಕ್ಕಂಥ ದಾಖಲೆ ಸರ್ಕಾರದ ದಾಖಲೆ ಇದೆ ಸರ್. ದಯವಿಟ್ಟು ಈ ಕೂಡಲೇ ಅವ್ರನ್ನ ಅಮಾನತುಗೊಳಿಸ್ಬೇಕು ಸರ್. ದಯವಿಟ್ಟು ಗೌರವ ಕೊಟ್ಟು ನಾವು ಒಟ್ಟು ಮನವಿ ಓದೋ ಬದಲು ಮನವಿ ಸರ್. ಅವರಿಗೆ ಒಂದು ಜಿಲ್ಲಾ ಪಂಚಾಯತಿ ಕಚೇರಿಯಿಂದ ನೋಟಿಸ್ ಕೊಡಬೇಕು. 3 ದಿನದೊಳಗಾಗಿ ಉತ್ತರ ಕೊಡಬೇಕು. ಭ್ರಷ್ಟಾಚಾರ ಲೆಕ್ಕ ಪರಿಶೋಧಕರು ಸಮೇತ ರಿಪೋರ್ಟ್ ಹಾಕಿ CSC ಕೊಟ್ಟಿದ್ದಾರೆ. CS ಅವರು ಪುನಃ PDO ಅವ್ರಿಗೆ ಕೊಟ್ಟಿದ್ದಾರೆ. ಆದರೂ ಕೂಡ ಇವತ್ತಿಗೆ 10 ದಿನ ಆದರೂ ಕೂಡ ಅವ್ರು ಯಾವುದೇ ರಿಪ್ಲೈ ಕೊಟ್ಟಿಲ್ಲ. ಅದಕ್ಕಿಂತ ಮುಖ್ಯವಾಗಿ ಭ್ರಷ್ಟಾಧಿಕಾರಿನ ಅಮಾನತುಗೊಳಿಸ್ಬೇಕು. ಈ ಹಿಂದೆ ನೇರ್ಲುಗುಂಟೆಯಲ್ಲೂ ಕೂಡ ಅವರು ಅಮಾನತಾಗಿ ಬಂದಿದ್ದಾರೆ. ಅದೇ ಭರಮಸಾಗರದಲ್ಲಿ ಏನು ಡ್ಯೂಟಿ ಮಾಡ್ತಿದ್ರು ಒಬ್ಬರು ಸೆಕ್ರೆಟರಿ ವಿಷಾ ಕುಡಿದ್ರು, ಅವು ಕೂಡ ಅಮಾನತಾಗಿದೆ. 2 ಬಾರಿ ಅಮಾನತಾದರು. ಇಲ್ಲಿವರೆಗೂ ಕೂಡ ಅದು ಎನ್ಕ್ವೈರಿಲೇ ಇದೆ. ಆದರೂ ಕೂಡ ಮತ್ತೊಮ್ಮೆ ಭ್ರಷ್ಟಾಚಾರ ಸಾಬೀತಾಗಿರ್ತಕ್ಕಂಥ ದಾಖಲೆ ಸರ್ಕಾರದ ದಾಖಲೆ ಇದೆ ಸರ್. ದಯವಿಟ್ಟು ಈ ಕೂಡಲೇ ಅವ್ರನ್ನ ಅಮಾನತುಗೊಳಿಸ್ಬೇಕು ಸರ್. ದಯವಿಟ್ಟು ಗೌರವ ಕೊಟ್ಟು ನಾವು ಒಟ್ಟು ಮನವಿ ಓದೋ ಬದಲು ಮನವಿ ಸರ್.